ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ PSTR, HSTR ಮತ್ತು GPSTR ಬಗ್ಗೆ. ಹೌದಾ? ಆಲ್ರೆಡಿ TET ಕಂಪ್ಲೀಟ್ ಆಗಿದೆ. ಯಾರು TET ಪಾಸ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಯಾರು ಪಾಸ್ ಆಗಿಲ್ಲ ನಿರಾಶರಾಗುವ ಅವಶ್ಯಕತೆ ಇಲ್ಲ. ಮತ್ತೆ ಏನಾದರೂ ಅಪಾರ್ಚುನಿಟಿಗಳು ಬಂದೇ ಬರ್ತಾವೆ, ನಿರಾಶರಾಗಬೇಡಿ. ಹೌದಾ? ಮತ್ತೆ ಎಕ್ಸಾಮ್ಗಳಿಗೆ ನೀವೇನು ಆಗಬಹುದು, ದಾರಿಯನ್ನು ಹುಡುಕಬಹುದು ಅಂತ ಹೇಳ್ತಾ ಇವತ್ತಿನ ಮೆಜಾರಿಟಿ ವಿಡಿಯೋ ಈಸ್ HSTR. HSTRದಲ್ಲಿ ಏನಿದೆ ಅಂತಂದರೆ ಪರ್ಟಿಕ್ಯುಲರ್ ಬಹಳಷ್ಟು ಮಂದಿ HSTRನಲ್ಲಿ ಗೊಂದಲ ಇದೆ. ಯಾಕಂದರೆ HSTR ಕಾಲ್ ಫಾರ್ಮ್ ಆಗಿದ್ದು 2015ರಲ್ಲಿ ಆಗಿತ್ತು. ಲಾಸ್ಟ್ ನಾವು ಬರೆದಂಥ HSTR 2015ರಲ್ಲಿ. ಅದನ್ನು ಬಿಟ್ಟು 2026 ಈಗ ಸ್ಟಾರ್ಟ್ ಬರ್ತಾ ಇದೆ ನೆಕ್ಸ್ಟು. ಸೊ ಇನ್ನೂ ತಕ್ಕನೂ ಅವರು ಕಾಲ್ ಫಾರ್ಮನ್ನು ಮಾಡೇ ಇಲ್ಲ. HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ನಾವು. ಹೌದಾ? PSTR ಪ್ರೈಮರಿ ಟೀಚರ್ಸ್ದು GPSTR 2023ರಲ್ಲಿ ಕರೆದಿದ್ರು. 13,000 ಶಿಕ್ಷಕರನ್ನು ಅಲ್ಲಿ ಏನು ಮಾಡಿದರು, ತುಂಬಿಕೊಂಡಿದ್ದಾರೆ. ಸೊ ಇವಾಗ TET ಕಂಪ್ಲೀಟ್ ಆಗಿದೆ. ಇವಾಗ ಹೈಯೆಸ್ಟ್ ಚಾನ್ಸಸ್ ಇರೋದು PSTR ಮತ್ತು HSTR ಅವರಿಗೆ. ಯಾಕಂದರೆ ಇದು ಭಾಳ ವರ್ಷ ಆಯಿತು ಇದನ್ನು ತುಂಬಿಕೊಂಡಿಲ್ಲ. PSTR ಕೂಡ ಬಹಳ ವರ್ಷ ಆಯಿತು, ಅದನ್ನು ಕೂಡ ತುಂಬಿಕೊಂಡಿಲ್ಲ. ಎರಡೂ ಖಾಲಿ ಇವೆ. ಬಟ್ GPSTR ಅನ್ನು 2023ರಲ್ಲಿ ತುಂಬಿಕೊಂಡಿದ್ದಾರೆ. ಈಗೂ ಕೂಡ ಅವರು ತುಂಬ್ಕೋತಾರೆ. ಬಟ್ ನಾನ್ HK ಮತ್ತು HKದಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಅವು ಇದೆ. ಹೌದಾ? ನೀವು ಏನು ಮಾಡಬೇಕಪ್ಪ ಅಂತಂದರೆ, ಒಂದನ್ನು ನೀವು ತಿಳ್ಕೋಬೇಕು. ನಾವು ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕ್ಲಿಕ್ ಆಗಬೇಕಾದ್ರೆ ನಾವು ಯಾವತ್ತೂ 3ರಿಂದ 4 ತಿಂಗಳು ಹಾರ್ಡ್ ಸ್ಟಡಿಯನ್ನು ಮಾಡಬೇಕಾಗ್ತದೆ. ಹಾರ್ಡ್ ಸ್ಟಡಿ ಆವಾಗ ಮಾತ್ರ ನಾವೇನಾಗ್ತೀವಿ, ಎಕ್ಸಾಮ್ನಲ್ಲಿ ಕ್ಲಿಕ್ ಆಗಲಿಕ್ಕೆ ಸಾಧ್ಯ ಅದ. ಅದರ್ವೈಸ್ ಕ್ಲಿಕ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅಂತ ಇಂಟೆಲಿಜೆಂಟ್ ಇದ್ರೂ ಕೂಡ ಸಾಧ್ಯ ಇಲ್ಲ. ನೀವು ಯಾವುದು ಟ್ಯೂಷನ್ ಕ್ಲಾಸ್ ಹೋಗ್ರಿ, ಏನು ಬೇಕಾದ ಮಾಡಿರಿ, ನೀವು ಹಾರ್ಡ್ ವರ್ಕ್ ಮಾಡಲಿಲ್ಲ 3ರಿಂದ 4 ತಿಂಗಳು, ನಿಮಗೆ ಆ ಎಕ್ಸಾಮ್ ಕ್ಲಿಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮಗೆ ಬೇಕಾಗಿರುವುದು ಒಂದೇ ಹುದ್ದೆ. ಹೌದಾ? 2-3 ಹುದ್ದೆಯನ್ನು ಬೇಕಾಗಿಲ್ಲ ಯಾರಿಗೂ. ನಮಗೆ ಬೇಕಾಗಿರೋದು ಒಂದು ಹುದ್ದೆ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಫೈಟನ್ನು ಮಾಡಬೇಕು. ಹೌದಾ? ಅದು ಎಷ್ಟೇ ಹುದ್ದೆ ಇರಲಿ. ಸೊ ಅದಕ್ಕಾಗಿ ನಾವು ಫೈಟ್ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ನಾವು ಇವಾಗಿನ ತಯಾರಿಯನ್ನು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಬುಕ್ಸ್ ಇರಬೇಕು. ಹೌದಾ? ಸೆಕೆಂಡ್ ನಾವು ಏನು ಮಾಡ್ತಾ ಇರಬೇಕು, ಸ್ಟಡಿಯನ್ನು ನಾವು ಇವಾಗಿಂದ ಸ್ಟಾರ್ಟ್ ಮಾಡಬೇಕು. ಸೊ HSTR ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಹಲವಾರು ವಿಡಿಯೋಸ್ಗಳು ಹಲವಾರು ಮಂದಿ ಹಲವಾರು ಥರ ಹೇಳ್ತಾ ಇರ್ತಾರೆ. ಸೊ HSTR ಇನ್ನೂ C&R ರೂಲ್ ಬಂದೇ ಇಲ್ಲ. ಹೌದಾ? ಇದು ಬತ್ತಪ್ಪ ಅಂತಂದರೆ ನಮಗೇನಾಗ್ತದೆ, ಕ್ಲಿಯರ್ ಆಗಿ ಐಡಿಯಾ ಇದ್ದುದು ಸಿಗ್ತದೆ. ಹೌದಾ? ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, PSTRಗೆ ಕ್ವಾಲಿಫಿಕೇಷನ್ ಏನು ಬೇಕಾಗ್ತದೆ, D.Ed TET ಇದಿತ್ತಂದರೆ PSTR ಆಗ್ತದೆ. ಹೌದಾ? ಅದೇ ರೀತಿಯಾಗಿ GPSTRಗೆ ಏನು ಬೇಕು, BSc B.Ed. ಹೌದಾ? BSc B.Ed ಪ್ಲಸ್ TET. ಓಕೆ. HSTRಗೆ ಇಲ್ಲಿ ಏನಾಗ್ತದೆ ಪ್ರಾಬ್ಲಮ್ಪ ಅಂತಂದರೆ 2015 ಪ್ರಕಾರ ನಾವು ಹೋದಪ್ಪ ಅಂತಂದರೆ, ಅವಾಗಿದ್ದು ನಾನು ಹೇಳಬೇಕಪ್ಪ ಅಂತಂದರೆ 2015ರಲ್ಲಿ ಅವರು ಜಸ್ಟ್ ಡಿಗ್ರಿ ಆದವ್ರನ್ನ ಅವರು ಎಕ್ಸಾಮ್ಗೆ ತೊಗೊಂಡಿದ್ರು. ಬಟ್ ಇವಾಗ ಏನು ಬದಲಾವಣೆ ಆಗ್ತದೆ ನಾವು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾವಣೆ ಆಗಲೂಬಹುದು, ಆಗದೇ ಇರಬಹುದು. ಹೌದಾ? ಯಾವಾಗ C&R ರೂಲ್ ಬರ್ತದೆ ಆವಾಗ ಡೀಟೇಲ್ ಇನ್ಫಾರ್ಮೇಷನ್ ಇದ್ದು ನಮಗೆ ಸಿಗ್ತದೆ. ಸೊ ಅವಾಗಿನವರೆಗೆ ನೀವು ವೇಟ್ ಮಾಡ್ತೀರಾ? ಹಾಗೆ ಇಲ್ಲಲ್ವಾ? ನೀವೇನು ಮಾಡಬೇಕು, ಇವಾಗಿಂದನೇ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ GPSTR ಮತ್ತು HSTRಗೆ ನಡುವೆ ಸಾಮ್ಯತೆಗಳು ಹೆಚ್ಚಿಗೆ ಇದ್ದಾವೆ.
ಹೌದಾ? ಸಾಮ್ಯತೆಗಳು ಅಂದರೆ ಏನು? ನೀವು ಇದಕ್ಕೇನು GPSTRಗೆ ಅಭ್ಯಾಸ ಮಾಡ್ತೀರಿ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಅಭ್ಯಾಸ ಮಾಡಿದರೆ HSTR ಅಭ್ಯಾಸ ಆಗಿಬಿಡ್ತದೆ ಅದು. ಹೌದಾ? ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡಬೇಕು, ಅಭ್ಯಾಸವನ್ನು ಮಾಡಬೇಕಾಗ್ತದೆ. ನೀವು HSTR ಪ್ರಿಪೇರ್ ಮಾಡಿದರೆ ಅದು ಕೂಡ GPSTRಗೂ ಹೆಲ್ಪ್ ಆಗ್ತದೆ ಅಥವಾ PSTRಗೂ ಕೂಡ ಹೆಲ್ಪ್ ಆಗ್ತದೆ. ಸೊ ಅದಕ್ಕೆ ಆ ದೃಷ್ಟಿಯಿಂದ ನಾವೇನು ಮಾಡಬೇಕು, HSTRನ್ನು ಸ್ಟಡಿ ಮಾಡಬೇಕು. ಹೌದಾ? ಅವರು MSc ಆದವ್ರಿಗೆ ಕರೀಲಿ, MA ಆದವ್ರಿಗೆ ಕರೀಲಿ, ಅಥವಾ BEd ಕಂಪಲ್ಸರಿ ಮಾಡಲಿ, ಅಥವಾ TET ಕಂಪಲ್ಸರಿ ಮಾಡಲಿ, ಅದು ನೆಕ್ಸ್ಟ್ ನೋಡೋಣ. ಬಟ್ ಇವಾಗ ಏನು ಮಾಡೋದು, ನಾವೇನು ಮಾಡಬೇಕು, ನಮ್ಮ ಕಾರ್ಯ ಏನಪ್ಪ ಅಂತಂದ್ರೆ ಅಭ್ಯಾಸವನ್ನು ಮಾಡುವುದು. ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಈಗಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಗೊತ್ತಿರಬೇಕು, ಅರ್ಹತೆ ಮೊದಲು 2015ರಲ್ಲಿ ನಾನು ಹೇಳಬೇಕಪ್ಪ ಅಂತಂದರೆ 2015ರ ಪ್ರಕಾರ ಪದವಿಯನ್ನು ಕೇಳಿದರು ಪ್ಲಸ್ BEdನ್ನು ಕೇಳಿದರು. ಹೌದಾ? TET ಅಲ್ಲಿ ಅಪ್ಲಿಕೇಬಲ್ ಆಗಿರಲಿಲ್ಲ. ನಾನು 2015ರ ಪ್ರಕಾರ ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. 2015ರದ್ದು ಹೇಳ್ತಾ ಇದ್ದೀನಿ ನಾನು, HSTR. ಹೌದಾ? ಒಟ್ಟು 2 ಪತ್ರಿಕೆಗಳು ಇತ್ತು 2015ರಲ್ಲಿ, ಒಟ್ಟು 200 ಅಂಕಗಳಿಗೆ. ಹೌದಾ? ಅವರು ಆವಾಗ 20% ಡಿಗ್ರಿಯನ್ನು ಹಿಡಿದಿದ್ರು, 10% BEdನ್ನು ತೊಗೊಂಡಿದ್ರು, 70% ಎಕ್ಸಾಮಿನೇಷನ್ ಮೇಲೆ ಅವ್ರು ಏನು ಮಾಡಿದ್ರು, ಡಿವೈಡ್ ಮಾಡಿದರು. ಹೌದಾ? ನೆಕ್ಸ್ಟು ಪೇಪರ್ 1ನಲ್ಲಿ ಸಾಮಾನ್ಯ ಪತ್ರಿಕೆ, ಸಾಮಾನ್ಯ ಜ್ಞಾನ 25, ಶೈಕ್ಷಣಿಕ ಮನೋವಿಜ್ಞಾನ 25, ಇಂಗ್ಲೀಷ್ 12, ಕಂಪ್ಯೂಟರ್ ಸಾಕ್ಷರತೆ 13, ಮಾನಸಿಕ ಸಾಮರ್ಥ್ಯ 25. ಹೌದಾ? ಈ ರೀತಿ ಅಂಕಗಳ ಡಿಸ್ಟ್ರಿಬ್ಯೂಷನನ್ನು ಪೇಪರ್ 1ನಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಪೇಪರ್ 2ದಲ್ಲಿ ನೋಡೋದಾದರೆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕನ್ನಡದಲ್ಲಿ 100 ಅಂಕಗಳು, ಇಂಗ್ಲೀಷಿನಲ್ಲಿ 100 ಅಂಕಗಳು, ಹಿಂದಿ 100 ಅಂಕ, ಗಣಿತ 100 ಅಂಕ, ವಿಜ್ಞಾನ 100 ಅಂಕ, ಸಮಾಜ ವಿಜ್ಞಾನ 100 ಅಂಕ. ಓಕೆ, ಇದರಲ್ಲಿ 100 ಅಂಕದಲ್ಲಿ 80 ಲೆಸನ್ ಇರ್ತದೆ, ಲೆಸನ್ ಬೇಸ್ಡ್ ಇರ್ತದೆ, 20 ಪೆಡಗೋಜಿ ಇರ್ತದೆ. ಇದು ನೀವು ತಿಳ್ಕೊಬೇಕು. ಪೆಡಗೋಜಿ TETಗೆ ಅಷ್ಟೇ ಐತ್ರಿ? ಇಲ್ಲ, ಪೆಡಗೋಜಿ ಇಲ್ಲೂ ಕೂಡ ಬರ್ತದೆ. ಹೌದಾ? ನಿಮ್ಮ ಸಬ್ಜೆಕ್ಟದ ಪೆಡಗೋಜಿನೇ ನಿಮ್ಗೆ ಗೊತ್ತೇ ಇರಬೇಕು. ಹೌದಾ? ಗಣಿತದವ್ರಿಗೆ ಗಣಿತದ್ದು, ವಿಜ್ಞಾನದವ್ರಿಗೆ ವಿಜ್ಞಾನದ್ದು, ಹಿಂದಿ, ಇಂಗ್ಲೀಷ್, ಕನ್ನಡ, ಸಮಾಜ ಪೆಡಗೋಜಿ ಕಂಪಲ್ಸರಿ ಇಲ್ಲಿ 20 ಇರ್ತದೆ. ಕ್ವಶನ್ ಪೇಪರ್ ಯಾವ ಪ್ಯಾಟರ್ನಲ್ಲಿ ಇರ್ತದೆ? MCQ ಪ್ಯಾಟರ್ನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್. 4 ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಕರೆಕ್ಟ್ ಚೂಸ್ ಮಾಡಿ ಆನ್ಸರನ್ನು ಕೊಡಬೇಕಾಗ್ತದೆ. ಹೌದಾ? ಈ ರೀತಿ ನಾವು HSTRನ್ನು 2015ರಲ್ಲಿ ನೋಡಿದ್ವಿ. ಬದಲಾವಣೆ ಆಗ್ತದನ? ಆಗಬಹುದು, ಆಗದೇ ಇರಬಹುದು. ವೇಟ್ ಆ್ಯಂಡ್ ವಾಚ್ ಮಾಡೋದು. ಬಟ್ ನಾವೇನು ಮಾಡಬೇಕಪ್ಪ ಅಂತಂದರೆ ಕಾಲ್ಫಾರ್ಮ್ ಆಗುವಂಥ ಚಾನ್ಸಸ್ಸು ಬಹಳಷ್ಟು ಹೈ ಇರೋದರಿಂದ ಯಾವ ಕಾಲ್ಫಾರ್ಮ್ ಆಗ್ತಾವೆ ಗೊತ್ತಿಲ್ಲ. ಬಟ್ ನಾವು ಪ್ರಿಪ್ರೇಷನನ್ನು ಇವಾಗಿಂದನೇ ಸ್ಟಾರ್ಟ್ ಮಾಡಬೇಕು. ಅದು HSTR ಇರಲಿ, ಹೌದಾ, PSTR ಇರಲಿ, GPSTR ಇರಲಿ, ನಮಗೆ ಬೇಕಾಗಿರೋದು ಒಂದು ಜಾಬ್. ಹೌದಾ? ನೀವು PSTR ಆದವರು, GPSTR ಇದ್ದವರು 10 ವರ್ಷ ಆದಮೇಲೆ HSTR ಆಗ್ತಾರೆ. ಸೊ ಅಲ್ಲಿ ಏನಾಗ್ತದೆ, ನಮಗೆ ಬೇಕಾಗಿರೋದು ಜಾಬ್. ಮೊದಲು ಗೌರ್ಮೆಂಟ್ ಜಾಬ್ ಹತ್ತಲಿಕ್ಕೆ ನಾವು ಟ್ರೈ ಮಾಡೋದು. PSTR ಆಗಿರಲಿ, GPSTR ಆಗಿರಲಿ, HSTR ಆಗಿರಲಿ. ಹೌದಾ? ಸೊ ಅದಕ್ಕಾಗಿ ನಾವು ಕಾನ್ಸಂಟ್ರೇಷನನ್ನು ಮಾಡಬೇಕಾಗ್ತದೆ. ಡಿಮೋಟಿವೇಟ್ ಆಗಬೇಡಿ. ಓಕೆ, ದಯಮಾಡಿ ಡಿಮೋಟಿವೇಟ್ ಆಗಬೇಡಿ. ಯಾವಾಗ ಕಾಲ್ಫಾರ್ಮ್ ಆಗ್ತಾವೆ ನೋಡೋಣ ಅಂತ ಹೇಳಿ ಇವಾಗಿದ್ದರೆ ನೀವೇನು ಮಾಡಬೇಕು, ಅಭ್ಯಾಸವನ್ನು ಮಾಡಬೇಕು. ಕೆಲವೊಂದು ಸಿಮಿಲರ್ ಟಾಪಿಕ್ಸ್ ಇರ್ತಾವೆ, ಆ ಟಾಪಿಕ್ಸ್ ಬಗ್ಗೆ ಅಭ್ಯಾಸವನ್ನು ಮಾಡಿ. ಅದು ಸಾಮಾನ್ಯ ಜ್ಞಾನ ಇರ್ಬೋದು, ಶೈಕ್ಷಣಿಕ ಮನೋವಿಜ್ಞಾನ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು. ಹೌದಾ? ಇವೆಲ್ಲವನ್ನು ಟಾಪಿಕನ್ನು ನೀವೇನು ಮಾಡಬೇಕು, ಡೈಲಿ ಸ್ಟಡಿ ಮಾಡ್ತಾ ಹೋಗಬೇಕು. ಹೌದಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ಭೇಟಿಯಾಗೋಣ. ಧನ್ಯವಾದಗಳು.